ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆಯಿಂದ ಅಂದ್ಕೊತಾನೆ ಇದ್ದೆ, ಇವತ್ತು ಮಂಗಳವಾರದ್ದು ಲಾಗ್ ಮಾಡೇ ಇಲ್ಲ, ನಾನು ಮಾಡಬೇಕು ಅಂತ. ಬಟ್ ಟೈಮೇ ಆಗಿಲ್ಲ ನನಗೆ. ಯಾಕಂದರೆ ಇವತ್ತು ನಾನು ಮಂಗಳವಾರದ್ದು ರಾಹುಗಾಲದ ಪೂಜೆ ಮಾಡ್ತೀನಿ. ಅದು ಆಷಾಢ ಮಂಗಳವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ಆಷಾಢದ ಮಂಗಳವಾರದಲ್ಲಿ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಪ್ರತಿ ಮಂಗಳವಾರನೂ ಕೂಡ 1 ಇಯರ್ ಆಯಿತು ನಾನು ಶುರು ಮಾಡಿ. ಪ್ರತಿ ಮಂಗಳವಾರನೂ ಕೂಡ ನಾನು ರಾಹುಗಾಲದಲ್ಲಿ ಪೂಜೆ ಮಾಡ್ತೀನಿ. ಬಟ್ ನನ್ನ ಫ್ರೆಂಡ್ಗೆ ಯಾರೋ ಬೇರೆಯವ್ರು ಹೇಳ್ಕೊಟ್ಟಿದ್ದು, ಅದು ಅವ್ರಿಗೆ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಸೊ ಹಂಗಾಗಿ ನಾನು ಕೇಳಿದೆ ಯಾವ ಥರ ಮಾಡೋದು ಅಂತ. ಅವರು ನನಗೆ ಹೇಳ್ಕೊಟ್ರು, ಈ ಥರ ಮಾಡಿ ಅಂತ ಹೇಳಿ. ನಾನು ಅದನ್ನು ಕಂಟಿನ್ಯೂ ಮಾಡಿದೆ. ಅವರು 9 ವಾರ ಮಾಡಿದ್ರೆ ಅಂತ ಹೇಳಿದ್ರು. ಬಟ್ ಅವರೂ ಕೂಡ ನಿಲ್ಲಿಸಿಲ್ಲ, ಮಾಡ್ತಾಯಿದ್ದಾರೆ. ನಾನು 9 ವಾರ ನಿಲ್ಲಿಸೋದು ಬೇಡ, ನಾನು ಕೂಡ ನಿಲ್ಲಿಸಿಲ್ಲ ಅದನ್ನು. ನಾನು ಕೂಡ ಅದನ್ನು ಕಂಟಿನ್ಯೂ ಬಂದಿದ್ದೀನಿ. ಈಗ ಒಳ್ಳೆಯದಾಗುತ್ತೆ ಅಂತ ಅನ್ನೋದಾದರೆ ಮಾಡೋಣ ಬಿಡಿ, ಏನು ದೇವ್ರನ್ನ ತಾನೇ ನಾವು ಮಾಡೋದು. ಯಾಕಂದರೆ ಇವಾಗ ಜನಗಳನ್ನ ಮಾಡಿದ್ರೆ ನಾವು ಎಷ್ಟೇ ಮಾಡಿದ್ರು ಅವರು ಮಾಡಿದ್ರು ಅಂತ ಹೇಳಲ್ಲ. ಅಟ್ಲೀಸ್ಟ್ ದೇವ್ರಿಗಾರು ಮಾಡೋಣ, ದೇವ್ರಿಗಾದರೂ ಹತ್ರ ಆಗೋಣ ಅಂತ ಅನ್ನೋದೊಂದು ಅಷ್ಟೇನೇನೆ. ಬಟ್ ನನಗೇನೋ ಇದು ಒಳ್ಳೆಯದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾನೂ ಇರ್ತೀನಿ. ನನಗೆ ಎಲ್ಲಿವರೆಗೂ ಶಕ್ತಿ ಇದೆಯೋ ಅಂತ ಅನ್ಸುತ್ತೋ ಅಲ್ಲಿವರೆಗೂ ನಾನು ಮಾಡ್ತೀನಿ. ಹಾಗಾಗಿ ನೋಡಿ, ಇವತ್ತು ಮಂಗಳವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಕೆಲಸಗಳಾಗ್ಬಿಡ್ತು ಲಾಗ್ ಮಾಡೋಣ ಅಂಥೇಳಿ. ಈಗ ಮಾಡಬೇಕು, ಇನ್ನೂ ಬೇಜಾನ್ ಕೆಲಸ ಇದೆ. ಇವಾಗ ಟೈಮ್ ಬೇರೆ ನೋಡಿ ಎಷ್ಟಾಗಿದೆ, 12:30 ಆಗೋಯ್ತು ಆವಾಗಲೇ. ನಾನು 3 o'clock ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಅಲ್ಲಿವರೆಗೂ ಆಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಫೈನಲಿ ಕೊನೆಗೂ ಎಲ್ಲ ಕೆಲಸ ಮುಗಿಸಿದೆ. ದೇವ್ರ ಮನೇನೂ ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ದೇವ್ರ ಮನೆ ಹೊಸ್ಲಿಗೆ ರಂಗೋಲಿ ಅರ್ಶಿನ ಕುಂಕುಮ ಹಾಕ್ಬಿಡೋಣ ಅಂಥೇಳಿ ಬಂದೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಏನಂತಂತಂದರೆ ಎಷ್ಟು ಬೇಗ ಟೈಮ್ ಆಗಿಬಿಡ್ತು ನೋಡಿ, ಆಗಲೇ 3 ಗಂಟೆ ಆಗೋಯಿತು. ಮೊದಲೆಲ್ಲ ನಾವು ಚಿಕ್ಕವರಿರಬೇಕಾದ್ರೆ ಅಯ್ಯೋ ಟೈಮೇ ಹೋಗಲ್ಲ ಅಂತ ಹೇಳ್ತಾಯಿದ್ವಿ. ಇವಾಗ ಹಂಗಲ್ಲ, ಎಷ್ಟು ಬೇಗ ಬೆಳಕಾಗುತ್ತೋ, ಎಷ್ಟು ಬೇಗ ಕತ್ತಲೆ ಆಗುತ್ತೋ ಅನ್ನೋದೇ ಗೊತ್ತಾಗಲ್ಲ. ಈಗ ಹೋಗಿರ್ತಾರೆ ಹುಡುಗರುಗಳು, ಆಗಲೇ ಮನೆಗೆ ಬರ್ತಾರೆ. ಇಲ್ಲ ನಾವು ಬ್ಯುಸಿಯಾಗಿದ್ದೀವೋ, ಇಲ್ಲ ಟೈಮ್ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ ಬಿಡಿ, ನಾವೇ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ, ನನಗೂ ಯಾರೋ ಬೇರೆಯವ್ರು ಹೇಳ್ಕೊಟ್ಟಿದ್ದು ಇದನ್ನು. ನಾವು ಹೊಸ್ಲಿಗೆ ರಂಗೋಲಿ ಹುಡಿಯಿಂದ ರಂಗೋಲಿ ಹಾಕ್ಬಾರ್ದಂತೆ. ಅರಿಶಿನ ಮತ್ತು ಅಕ್ಕಿ ಹಸಿಟ್ಟನ್ನು ಮಿಕ್ಸ್ ಮಾಡಿ ಎರಡೂ ಹಾಕಿದ್ರೆ ತುಂಬ ಒಳ್ಳೆಯದಂತೆ. ಶ್ರೀಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖಿ ಸುಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲಿಯಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ನಮ್ಮ ಮನೇಲಿ ತಿರುಪತಿ ಪ್ರಸಾದ ತಂದಿದ್ರು, ತಿನ್ನೋಣ ಅಂತೇಳಿ ಅದಕ್ಕೂ ಪೂಜೆ ಎಲ್ಲ ಮಾಡಿ ತಿನ್ನೋಣ ಅಂತ ಇವಾಗ ದೇವ್ರ ಮನೆಯಿಂದ ಎತ್ಕೊಂಡು ಬಂದೆ. ಆಗ ನಿಮಗೂ ತೋರಿಸೋಣ ಅಂಥೇಳಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ನನ್ನ ಮಗನೂ ಕೂಡ ಸ್ಕೂಲಿಂದ ಬಂದೇ ಬಿಟ್ಟ ಆವಾಗಲೇ. ನೋಡಿ, ನಿಮಗೆ ನಾನು ಹೇಳಿದ್ದು ಟೈಮಿಂಗ್ಸ್ ಎಷ್ಟೊತ್ತಲ್ಲಿ 12:30 ಹೇಳಿದ್ದೆ. ಈಗ ನಂದು ಇವೆಲ್ಲ ಮುಗಿಸಿ, ನನ್ನ ಪೂಜೆ ಎಲ್ಲ ಮುಗಿಸಿ ಈಚೆಗಡೆ ಎಲ್ಲ ದೇವ್ರ ಮನೆಯಿಂದ ಈಚೆಗಡೆ ಬರುವಷ್ಟರಲ್ಲಿ 5 o'clock ಆಗೈತೆ. ಈಗ ಪ್ರಸಾದ ತಿನ್ನಬೇಕು. ಇವತ್ತಿನ ದಿನ ಹೀಗಿತ್ತು. ಏನಾದ್ರು ನನ್ನ ಒಂದು ಲಾಗ್ ಇಷ್ಟ ಆಗಿದ್ದರೆ ರಶ್ಮಿ ಸಂಜು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.